ದಯೆ ತೋರು ಈಶ ಕರುಣಿಸಿ ಕಾಯೋ ನನ್ನಪ್ಪ ಜಗದೀಶ ಶ್ರೀ ಸಂಗಮೇಶ ದಯೆ ತೋರು ಯುಗ ಬಂದ್ರು ಆ ಯುಗದಲ್ಲಿ ರಕ್ಕಸರನ್ನ ಸಂಹಾರ ಮಾಡೋಕೆ ನೀನು ಭೂಮಿಗೆ ಅವತರಿಸಿ ಬಂದಿರುವೆ ತಾಯಿ. ಅದೇ ರೀತಿ ಈ ಕಲಿಯುಗದಲ್ಲಿ ಸಹ ದುಷ್ಟ ರಾಕ್ಷಸರ ಸಂಹರಿಸೋಕೆ ನೀನು ಮತ್ತೊಮ್ಮೆ ಅವತರಿಸಿ ಬರಲೇಬೇಕಮ್ಮ. ಅಮ್ಮ, ಈಗಿನ ಭಕ್ತರು ಭಕ್ತಿಯಿಂದ ಬೇಡಿಕೊಳ್ಳೋದು ಒಂದೇ ಒಂದು, ಅದೇನೆಂದ್ರೆ ಭೂತಾಯಿಯನ್ನ ನಂಬಿ ಕುರಿ ಸೇವೆಯನ್ನೇ ನಂಬಿ ಬದುಕ್ತಾ ಇರೋ ನಮ್ಮ ಸಂಸಾರವನ್ನ ಸದಾ ನಿನ್ನ ಕಣ್ಣ ರೆಪ್ಪೆ ಹಾಕಿ ನೋಡ್ಕೋತಾಯಿ. ಈ ನನ್ನ ಸಂಸಾರ ಕಾಪಾಡೋ ಹೊಣೆ ನಿನ್ನನ್ನೇ ಕೂಡಿದೆ ಅಮ್ಮ, ನಿನ್ನನ್ನೇ ಕೂಡಿದೆ. ಮಂಗಳ ಮಂಗಳ, ಈ ನಿನ್ನ ಮಂಗಳ ಗೌರಿ ಪೂಜೆ ಮುಗಿಯಿತು? ಮುಗೀತು ಬನ್ನಿ ಸ್ವಾಮಿ. ನಾನು ಈಗ ತಾನೇ ಭಕ್ತಿಯಿಂದ ಭವತಾಪ ತೊಳೆಯೋ ಭವತಾರಣೆಯ ಪೂಜೆಯನ್ನ ಮಾಡಿದ್ದೀನಿ. ನೀವು ಆ ದೇವಿಗೆ ನಮಸ್ಕರಿಸಿ. ಅಮ್ಮ ಗಿರಿಜಾಮಾತೆ, ಹರಣ ಸತಿಯಾದ ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆ ಕೂಡ ಅಮ್ಮ ಎಂದು ವರ್ಣಿಸುವಂತೆ ನಾವು ಹೊತ್ತು ನಿನ್ನನ್ನು ಪೂಜಿಸಿ ಧನ್ಯರಾದೆವು ತಾಯಿ, ಧನ್ಯರಾದೆವು. ಅಮ್ಮ ಭೂತಾಯಿ, ಅನ್ನ ಕೊಡುವ ಮಾತೆ ಎಂದು ಹಗಲಿರುವುದು ಮಳಿ ಚಳಿ ಬಿಸಿಲಿನ ದುಡಿದು
ತಾಯಿಯನ್ನು ಸಾಕಿಕೊಂಡು ದುಡಿಯುತ್ತಿದ್ದೇವೆ. ತಮ್ಮಂದಿರನ್ನು ಭೀಮಾರ್ಜನಂತೆ ಬೆಳೆಸುತ್ತಿದ್ದೇವೆ. ಎಲ್ಲದಕ್ಕೂ ನಿನ್ನ ಆಶೀರ್ವಾದವಿರಲ್ಲ ತಾಯಿ, ಆಶೀರ್ವಾದವಿರಲಿ. ಸ್ವಾಮಿ, ಇದೇನಿದು? ನೀ ಮಾಡಿದ ಮಾತಿನಲ್ಲಿ ಏನೋ ಒಂಥರ ಕಠೋರತೆ ತುಂಬಿದೆಯಲ್ಲ? ಹೌದು ಮಂಗಳ, ಕಠೋರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆ ಕಟ್ಟು ಇದ್ದಂತೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಪಾಸು ಮಾಡಮ್ಮ ಎಂದು ಬೇಡಿಕೊಂಡೆ. ಅಂದ್ರೆ ಏನಿದರ ಅರ್ಥ ನನಗೆ ತಿಳಿಲಿಲ್ವಲ್ಲ? ಇದರರ್ಥ ನೀ ತಿಳಿಯದೆ ಹೋದರೆ ವ್ಯರ್ಥ ಮಂಗಳ, ವ್ಯರ್ಥ. ನೋಡಿ, ನನ್ನ ಮಾತು ಅಲ್ಲಗಳಿದೆಂದು ನನಗೆ ಮಾತು ಕೊಡುತ್ತೀಯಾ? ಇದೇನು ಸ್ವಾಮಿ, ನೀವು ನನಗಿಂತಹ ಪ್ರಶ್ನೆ ಕೇಳ್ತಾ ಇದ್ದೀರ? ಸತಿ ಆದವಳು ಪತಿ ಮಾತನ್ನು ಪಾಲಿಸೋದು ಅವಳ ಧರ್ಮ ಅಂದಲ್ಲಿ ಹಿಂದೆ ವಚನ ಶಾಸ್ತ್ರಗಳು ಹೇಳಿಲ್ವೆ, ಪತಿ ಸೇವೆ ಮಾಡಿದ ಹೆಣ್ಣು 108 ವ್ರತ ಮಾಡಿದ್ರೆ ಏನು ಫಲ ಅಂತ. ನಿಮ್ಮ ಮಾತನ್ನ ನಾನು ಯಾವತ್ತೂ ತಿರಸ್ಕರಿಸಲ್ಲ. ನಿಮ್ಮ ಪಾದ ಸಾಕ್ಷಿಯಾಗಿ ನಡೆಸಿಕೊಡ್ತೀನಿ, ಅದೇನು ಅಂತ ಹೇಳಿ. ನನ್ನ ಅಜ್ಞಾನದ ಕಣ್ಣು ತೋರಿಸಿಬಿಟ್ಟೆ, ನನ್ನ ಹೃದಯ ಬಡಿತನನ್ನು ಬದಲಾಯಿಸಿಬಿಟ್ಟೆ. ರಾಮ ಬಾಣವಾಗಿ ಪ್ರಜ್ವಲಿಸಿ ಉಜ್ವಲಿಸಿ ಈ ಮನೆ ರಾಮರಾಜರ ಗೂಡಾಯಿತು. ನನ್ನ ತಮ್ಮ ಬೀರ. ಏನ್ರಿ ಬೀರ ಅಂತ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿಬಿಟ್ರಲ್ಲ, ಏನು ಅದರ ಅರ್ಥ? ಏನ್ ಬೇಗ ಹೇಳಿ. ಅವನ ತಾಯಿ, ನನ್ನ ತಾಯಿ, ಅಕ್ಕ ತಂಗಿಯರು. ಗಂಡನಿಲ್ಲದ ನನ್ನ ಚಿಕ್ಕಮ್ಮ ರೋಗದಿಂದ ಸಾಯುವ ಮುನ್ನ ಆ ಬೀರನೆಂಬ ಕೂಸನ್ನು ನನ್ನ ಕೈಗೊಪ್ಪಿಸಿ ಸತ್ತು ಹೋದಳು. ಅವನೀಗ ಶಕ್ತಿವಂತ ಬೀರನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನ ದೇವರ ಸಮನವಾಗಿ ನೋಡುತ್ತಿದ್ದಾನೆ ಮಂಗಳ, ದೇವರ ಸಮಾನ. ಆದರೆ ಮಲತಾಯಿ ಮಗನೆಂದು ನಮ್ಮಿಬ್ಬರ ಹೊರತು ಯಾರಿಗೂ ತಿಳಿಯಬಾರದು. ಅವನ ನಿನ್ನ ಸ್ವಂತ ಮಗನಂತೆ ನೋಡಿಕೋ. ಇದೇ ನನ್ನ ಆಸೆ ಮಗ. ಇಷ್ಟೇ ತಾನೆ? ಇದಕ್ಕೆ ಯಾಕ್ರೆ ನನ್ನ ಹತ್ರ ನೀವೆಷ್ಟು ಕೇಳಿಕೊಳ್ಳೋದು? ನೋಡಿ, ನಮ್ಮ ಬೀರ ಸಾಮಾನ್ಯನಲ್ಲ. ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜ ಇದ್ದಂತೆ ಅವನು. ಇನ್ನು ಮುಂದೆ ಅವನು ಅನಾಥನಲ್ಲ, ನಾನು ಹೆತ್ತ ಮಗಾರಿ. ಇದು ನಿಮ್ಮ ಪಾದ ಸಾಕ್ಷ್ಯ. ಮೆಚ್ಚಿದೆ ಮಗಳ, ನಿನ್ನ ಬುದ್ಧಿಶಕ್ತಿಗೆ ಮೆಚ್ಚಿದೆ. ಇಲ್ಲಿವರೆಗೆ ನಾವು ಹುಚ್ಚನಾಗಿ ಮೆಚ್ಚಿಕೊಂಡಿರುವ ನನ್ನ ಕೆಚ್ಚದೆ ಒಡಿಲನ್ನು ಒಡ್ಡಣೆ ಹಾಕಿಬಿಟ್ಟೆ ಮಂಗಳ. ಇದಕ್ಕಿಂತ ಸಂತೋಷ ನನಗೆ ಇನ್ನೇನು ಬೇಕು? ನವಿಲಿನಂತೆ ನರ್ತಿಸಿ ಕುಡಿಯುವಾರೇ ನನ್ನೊಂದಿಗೆ. ಅವನೇನಲ್ಲ ಬಾ. ಹಾಗಾದ್ರೆ ಮೆಲ್ಲನೆ ಮಾತನ್ನ ಕಡಿಮೆ ಮಾಡಿ ಮಲ್ಲಿಗೆ ಸುವಾಸನೆಯನ್ನ ಬೀರುತ್ತಾ ಬಾ. ಸರಿಯಾನಲ್ಲ? ನಿನಗಾಗಿನ ನಿನಗಾಗಿನ ಕೊನೆವರೆಗೂ ಬದುಕಬೇಕು ನನ್ನೊಲವೇ. ನೀವಾರಿ ನನ್ನ ಚೆಲುವೆ, ಬಳಿವಾರೆ. ಬಳಿ ಬಂದು ಸಿಹಿ ಮುತ್ತು ನೀನೀರೋ, ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ.
ಗೆಳತಿ ನನ್ನ ಹೊಡತಿ, ಓ ಗೆಳತಿ ನನ್ನ ಹೊಡತಿ. ನನ್ನ ಬಾಡಿಗೆ ಬೆಳಗಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ. ನೀಡು ನೀಡು ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸರಿಗತೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸರಿಗತೆ. ಹೇಳು ಚಿನ್ನ, ಹೇಳು ಚಿನ್ನ. ಏನು ಬೇಕಂದ್ರಲ್ಲ? ಒಂದೇ ಒಂದು ಏನು? ಒಂದೇ ಒಂದು ಏನ್ರಿ? ಒಂದೇ ಒಂದು ಸಿಹಿ ಮುತ್ತು. ಅಯ್ಯೋ, ನಾಚಿಕೆಯಾಗತ್ತೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸರಿಗಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸರಿಗಕ್ಕೆ. ನನ್ನೊಲವೇ ನೀವ ನನ್ನ ಚೆಲುವೆ. ಅಣ್ಣ ಅತ್ತಿಗೆ ಈಗ ಬಂದಿರೋ ಸೋದರ ಕುರಿ ದಡ್ಡಿಯಿಂದ. ಹೌದಣ್ಣ, ಕುರಿ ಹಟ್ಟಿ ಕೆಲಸ ಮುಗಿಸಿ ಮನೆಗೆ ಹಾಲು ಉಣಿಸಿ ಕುರಿಗೆ ಮೇವು ಹಾಕಿ ಈಗ ತಾನೇ ಬಂದೆ. ಸರಿ ಬಾ ಮಗ, ಕೈಕಾಲು ಮುಖ ತೊಳೆದುಕೊಂಡು ಬಾ. ಬಿಸಿ ಬಿಸಿ ಯಾರು ಚಹಾ ಮಾಡ್ತೀನಿ, ಕುಡಿಯುವಂತೆ. ಈ ಬೀರನಿಗೆ ಚಾಯ ಏನಮ್ಮ? ನನ್ನ ಹೆತ್ತ ತಂದೆ ತಾಯಿ ಎತ್ತಿರುವ ನಿಮ್ಮ ಕೆಚ್ಚೆಲೆಯಿಂದ ಈ ತೋಳನ್ನು ಬಲಿಸಿಕೊಂಡಿರುವ ಈ ವೀರ ಈಗಾಗಲೇ ಒಂದು ತೆಮ್ಮಿಗೆ ಹಾಲು, ಒಂದು ಮೂಗಾನಿ ಜೋಳವನ್ನು ತುಂಡು ಬಂದಿದ್ದಾನೆ. ಹಾ ಅತ್ತಿಗೆ, ನಾನಂದ್ರೆ ತಮಗೆ ಇಷ್ಟ ಅಲ್ಲವೇ? ಯಾಕೊತ್ತಮ್ಮ ಹೀಗೆ ಕೇಳ್ತಿದ್ದೀರಿ? ನೀನಂದರೆ ನಮ್ಗೆ ಪಂಚಪುರಾಣ ಕಣು. ಅದು ಧರ್ಮದ ನುಡಿಯಿಂದ ಕೇಳಿಸಿಕೊಂಡೆ, ನನ್ನ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೆ. ಅದು ಅದು ಏಕನ್ನ ತುದುಲಿಸುತ್ತಿರುವೆ. ಈಗಲೇ ತಾನೇ ಹೇಳಿದೆಯಲ್ಲ, ನಾನಂದ್ರೆ ಪಂಚಪ್ರಾಣ ಅಂತ. ಹಾ ಅಣ್ಣ, 10 ಮರಿ ಮಾಡಿದ 10,000 ರೂಪಾಯಿ ಅಂತೆ ತೆಗೆದುಕೊಳ್ಳೋಣ 1,00,000 ರೂಪಾಯಿಗಳನ್ನು. ತಮ್ಮ, ನಿನ್ನ ದುಡಿಮೆ ಎಷ್ಟು ಹೇಳಿದರೂ ಬನ್ನಿಸಿದಪ್ಪ. ನಿನ್ನನ್ನು ದುಡಿದು ತಂದು ತಿಂದು ನೈಗಿಲಿ ವೇಗಿಯಾಗಿದ್ದೀನಿಯಪ್ಪ. ನಾನು ಅಣ್ಣ, ಏಕಣ್ಣ ನಿನ್ನ ಕಣ್ಣಲ್ಲಿ ನೀರು, ನೇಗಿನ ಯೋಗಿಯಾದ ನೀನು ಎಂದೂ ಭೋಗಿಯಲ್ಲ. ಹುತ್ತಿ ಬಿತ್ತಿ ಬೆಳೆದು ಜಗಕ್ಕೆ ಅನ್ನ ಹಾಕೋನು ನೀನು ನೇಗಿಲ ಯೋಗಿ. ಅದು ನಿನ್ನ ನಿತ್ಯ ಕಾಯಕ ಅಣ್ಣ, ಅದು ನಿನ್ನ ನಿತ್ಯ ಕಾಯಕ. ಅಂತ ಶಕ್ತಿ ಅಡಗಿದೆ ಸೋದರ ನಿನ್ನಲ್ಲಿ. ನಿನಗ ಕಾಯಕದ ಹೊರತು ಹೋಗುತ್ತೆ.
ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ತಿಳಿದಿಲ್ಲವೇನಣ್ಣ? ಕೇಳಿಲ್ಲಿ ಯೋಗಿ ಅರ್ಥವ. ಅಂಗಹೀನ ಅಂಧನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾಥನಾಗಿ, ಕಲೆ ಸಂಗೀತ ಗಾಯನ ಮಾಡಿದ ಆ ಗದುಗಿನ ಪುಟ್ಟರಾಜರು ಅವರು ಗಾನಯುಗಳು. ಲಕ್ಷಾನು ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ವಿವಿಧ ದಾಸೋಗಿಯಾದ ಶ್ರೀ ಸಿದ್ಧಗಂಗಾ ಶಿವಗಳು ಅವರು ಶಿವಗಳು. ಅಷ್ಟೇ ಅಲ್ಲದೆ ಹಳ್ಳಿ ಹಳ್ಳಿ ಸಂಚಾರ ಮಾಡಿ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮೌಸಮಯ ಶರೀರವನ್ನ ಮಂತ್ರಮಯ ಶರೀರವನ್ನಾಗಿ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಅವರು ಸಂಚಾರಿಗಳು. ಅಷ್ಟೇ ಅಲ್ಲದೆ ಹುಟ್ಟಿದ ದಿನದಿಂದ ಕಾಂಚಾನವನ್ನು ಕಾಲಿಗೆ ಸರಿಸಿ ಆಸೆಗಳನ್ನು ತ್ಯಜಿಸಿ ಜೇಬುಗಳನ್ನೆಲ್ಲ ಶರ್ಟುಗಳನ್ನು ಧರಿಸಿ ತಾವು ಸಾಯುವ ಮುನ್ನ ಬಗೆಟ್ಟ ಲೇಖನಿಯಲ್ಲಿ ಈ ಜೀವ ಇಲ್ಲದ ಮೇಲೆ ಇದರಲ್ಲೇನಿದೆ, ಸತ್ಯವಿಲ್ಲ ಅಸತ್ಯವಿಲ್ಲ, ಸಹಜವಿಲ್ಲ ಅಸಹಜವಿಲ್ಲ, ನಾನು ಇಲ್ಲ ನೀನು ಇಲ್ಲ, ಇಲ್ಲ ಎಂಬುದ ತಾನಿಲ್ಲ ಎಂದು ಬರೆದು ಶಿವಾಧೀನರಾದರಲ್ಲ ವಿಜಯಪುರದ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅವರು ಜ್ಞಾನಿಗಳನ್ನ ಅವರು ಜ್ಞಾನಯೋಗಿಗಳು. ತಮ್ಮ ಎಂತ ಮಾತುಗಳು ಸೋದರ ನೀನು. ಇಲ್ಲೂ ಕೇಳಣ್ಣ, ಈ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮೈ ಬಿಸಿಲೆಲ್ಲದೆ ಹುಟ್ಟಿ ಬಿತ್ತಿ ಬೆಳೆದು ಜಗಕ್ಕೆ ಅನ್ನ ಹಾಕೋನು ನೀನು ನಿಗಲೇ ಹೋಗಿ. ತಮ್ಮ ನಿನ್ನೊಂದು ಒಂದೊಂದು ಮಾತು ಕೇಳಿ ನನ್ನ ಜಗವನ್ನೇ ಮರೆತು ಬಿಟ್ಟು ಸೋದರ, ಜಗವನ್ನೇ ಮರೆತು ಬಿಟ್ಟು. ಅಣ್ಣ ಏನಿದೆಲ್ಲ ಸಂತೋಷದ ಸಂಭ್ರಮ? ಬಾರಪ್ಪ ಶಶಿಧರ, ಹೇಗಿದೆಯೋ? ಚೆನ್ನಾಗಿದ್ಯಾ? ಹೇಗೆ ನಡೆದಿದೆ ನಿನ್ನ ವಿದ್ಯಾಭ್ಯಾಸ? ನನ್ನ ಡಿಗ್ರಿ ಅಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ ಅತ್ತಿಗೆ. ಸ್ವಲ್ಪ ಹಣ ಬೇಕಾಗಿತ್ತು, ಅದಕ್ಕೋಸ್ಕರ ತಾನೇ ಬಂದೆ. ಅಲ್ಲ, ಈಗ ತಾನೇ ಕುರಿ ಮಾರಿನ ಹಣವಿದೆಯಲ್ಲ, ಕೊಟ್ಟು ಬಿಡು ತಮ್ಮನಿಗೆ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ. ಆಯ್ತಪ್ಪ, ಎಷ್ಟು ಬೇಕಾಗಿದೆ ಸೋದರ? 30,000 ಕೊಟ್ರೆ ಸಾಕಣ್ಣ. ತೆಗೆದುಕೋ. ಹಣವೆಂದ ಮೇಲೆ ಹಿಡಿತದಲ್ಲಿರಬೇಕು. ತಿಳಿಯುತ್ತೆ? ತಗೊಳಪ್ಪ ಹಣವನ್ನು. ಸ್ವಾಮಿ, ನೋಡಿದ್ರ ಈ ನಮ್ಮ ಸಂಸಾರ ಹೀಗೆ ಯಾವಾಗ್ಲೂ ಆನಂದ ಸಾಗರವಾಗಿರ್ಬೇಕು ಅಂತಾನೆ ನನ್ನ ಆಸೆ. ಹೌದು ಮಗಳ, ಈ ನನ್ನ ತಮ್ಮಂದಿರೇ ನನ್ನ ಸರ್ವಸ್ವ. ಇದೇ ಸಂತಸ ಸಮಯದಲ್ಲಿ ಎಲ್ಲರೂ ತಡೀರಿ, ಬಾ ಇಲ್ಲಿ. ಎಷ್ಟು ಕಲ್ತಿರಪ್ಪ, ಎಷ್ಟು ನಾಸ್ತಿ ಹುಲಿ ಹಿಪ್ಪರಿಗೆ ರಾಜ ಹುಲಿ ಇದ್ದ ಹಾಗೆ. ಸರಿ, ಹಾಗಾದ್ರೆ ಈ ಸಂತೋಷಕ್ಕೆ ಎಲ್ಲರೂ ಸೇರಿ ಹಾಡೋಣ. ಶಶಿಧರ, ಹಾಡೋಣ ನೀನು? ಹಾಡೋನು ಬರೀ ಅತ್ತಿಗೆ. ಆಗ್ಲಪ್ಪ, ಎಷ್ಟು ನಾಸ್ತಿಯೋ, ನಾಳೆ ಹೆಂಡತಿ ಬಂದ್ಮೇಲೆ ಹೆಂಗೋ ಏನು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವೋ ಸೋಲು ಗೆಲುವು ನಮ್ಮ ಬದುಕಿನ ಜೊತೆಯಾಗಿದೆ.
ಬಲವೆಂದಿಗೋ ಹೆಸರಿರಲಿ ಗಂಧವೆಂದೆಂದಿಗೋ ಹುಡುಕಾಗಲಿ ಪ್ರಾಣ ಸಹಬಾರಿಗೆ ಸಂಜಾಗಲಿ ನಮ್ಮ ಹೊಸಾರಿಗೆ ಕಳಿಗಾತ್ರಿ ಕಡು ಬೇಗ ಬರುವನು ಸೂರ್ಯ ಬೆಳಗಾಗ ಬೇಡ ಭೀತಿ ನಮಗೆ ಭೀತಿ ಜೊತೆಗೆ ಬೇಡ ಭೀತಿ ನಮಗೆ ಭೀತಿ ಜೊತೆಗೆ ನಮ್ಮ ಗುರಿಯನ್ನು ಎಂದು ಗಡವ ಕುಣದು ದಣದ ನನ್ನ ಮೈದನರು ಬಿಸಿ ಬಿಸಿಯಾಗಿ ಚಳಿನೂ ಬಾಳ ಐತಿ ಬಿಸಿ ಬಿಸಿಯಾಗಿ ಗಸಗಸೆ ಪಾಯಸ ಮಾಡ್ತೀನಿ ಕುಡ್ದು ಮಲ್ಕೊಂಡ್ಬಿಡೋದಂತ ಬನ್ನಿ ಹೌದಪ್ಪ ಅತ್ತಿಗೆ